ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನೆಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಕರ್ನಾಟಕ ಹೈಕೋರ್ಟ್ ನೀಡಿರುವ PTCL ಕಾಯ್ದೆಯ ಕುರಿತ ಮಹತ್ವದ ತೀರ್ಪಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. PTCL ಕೇಸ್ ವಿಚಾರವಾಗಿ ಪರ ವಿರೋಧ ತೀರ್ಪುಗಳು ಬರ್ತಾನೆ ಇರುತ್ತೆ. ನಾನಿವತ್ತು ಹೇಳ್ತಾ ಇರುವಂತಹ ತೀರ್ಪು ಕರ್ನಾಟಕ ಹೈಕೋರ್ಟ್ ಜನವರಿ 30, 2026ರಂದು ನೀಡಿದಂತಹ ತೀರ್ಪು. ಈ ಪ್ರಕರಣದ ಶೀರ್ಷಿಕೆ ಮೃತ ಕಾಳಪ್ಪ ವರ್ಸಸ್ ನಾಗಮ್ಮ. ಈ ಪ್ರಕರಣ ದೇವನಹಳ್ಳಿ ತಾಲೂಕಿನ ದೊಡ್ಡ ಸಾಗರಹಳ್ಳಿ ಗ್ರಾಮದ 5 ಎಕರೆ 11 ಗುಂಟೆ ಭೂಮಿಗೆ ಸಂಬಂಧಿಸಿದ್ದು. ಈ ಭೂಮಿ 1938ರಲ್ಲಿ ತಿಮ್ಮಯ್ಯ ಎಂಬುವವರಿಗೆ ಗ್ರಾಂಟ್ ಆಗಿತ್ತು ಅಂತ ಹೇಳಲಾಗುತ್ತೆ. ಅವರು ಬೋವಿ ಸಮುದಾಯದವರಾಗಿರ್ತಾರೆ. ತಿಮ್ಮಯ್ಯ ಅವರು 1951ರಲ್ಲಿ ಭೂಮಿಯನ್ನು ಮಾರಾಟ ಮಾಡಿದ್ದಾರೆ. ನಂತರ 1957ರಲ್ಲಿ ಎರಡನೇ ಮಾರಾಟ ಕೂಡ ಮತ್ತೊಬ್ಬರಿಗೆ ಆಗಿದೆ. ಆ ದಿನದಿಂದ ಖರೀದಿದಾರರು ಭೂಮಿಯನ್ನು ನಿರಂತರವಾಗಿ ಉಪಯೋಗಿಸ್ತಾ ಇದ್ದಾರೆ. 46 ವರ್ಷಗಳ ನಂತರ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಅಂದರೆ 1997ರಲ್ಲಿ, ಅಂದರೆ 47 ವರ್ಷಗಳ ನಂತರ ಮೂಲ ಮಾಲೀಕರ ವಾರಸುದಾರರು ಹೇಳ್ತಾರೆ, ಈ ಭೂಮಿ SC/ST ಗ್ರಾಂಟ್ ಭೂಮಿ, ಇದರ ಮಾರಾಟ ಏನಿದೆ ಅದು ಕಾನೂನು ಬಾಹಿರ ಮಾರಾಟ, ಭೂಮಿಯನ್ನು ನಮಗೆ ವಾಪಸ್ ಕೊಡಿಸಿ ಅಂಥೇಳಿ AC ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಮೊದಲು AC ಅವರು ಹೇಳ್ತಾರೆ ಗ್ರಾಂಟ್ ದಾಖಲೆಗಳು ಇಲ್ಲ ಅಂಥೇಳಿ. ಆದರೆ ನಂತರ ಯಾವುದೇ ದಾಖಲೆ ಇಲ್ಲದಿದ್ದರೂ ಕೂಡ ಗ್ರಾಂಟ್ ಭೂಮಿ ಅಂಥೇಳಿ ಭೂಮಿಯನ್ನು ವಾಪಸ್ ಮೂಲ ಮಂಜೂರಿದಾರರಿಗೆ ಕೊಡುವಂತಹ ಆದೇಶವನ್ನು ನೀಡ್ತಾರೆ. ಆ ಆದೇಶದ ಮೇಲೆ ಖರೀದಿದಾರರು DC ಅಪೀಲ್ ಹೋಗ್ತಾರೆ, ಅಂದರೆ ಡೆಪ್ಯೂಟಿ ಕಮಿಷನರ್ಗೆ ಅಪೀಲ್ ಹೋಗ್ತಾರೆ. ಸೊ DC ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಗ್ರಾಂಟ್ ದಾಖಲೆ ಇಲ್ಲ, ಊಹೆ ಮೇಲೆ ಭೂಮಿಯನ್ನು ಕಸಿದುಕೊಳ್ಳೋದಕ್ಕೆ ಆಗಲ್ಲ. ಇಂತಹ ಆದೇಶಗಳು ನ್ಯಾಯಸಮ್ಮತ ಅಲ್ಲ. ಆದ್ದರಿಂದ AC ಅವರ ಆದೇಶವನ್ನು ರದ್ದು ಮಾಡ್ತಾರೆ. ನೆಕ್ಸ್ಟು ಮೂಲ ಮಂಜೂರಿದಾರರ ವಾರಸುದಾರರು ಹೈಕೋರ್ಟ್ಗೆ ಅಪೀಲ್ ಹೋಗ್ತಾರೆ. ಅಲ್ಲಿ ಸಿಂಗಲ್ ಜಡ್ಜ್ನ ತೀರ್ಪಿನ ಪ್ರಕಾರ ಅವರು SC/ST ಸಮುದಾಯದವರು 1938ರಲ್ಲಿ ಗ್ರಾಂಟ್ ಆಗಿದ್ದರೆ 1951ರ ಮಾರಾಟ ಅಮಾನ್ಯ ಅಂಥೇಳಿ ಮತ್ತೆ DC ಅವರ ಆದೇಶವನ್ನು ರದ್ದು ಮಾಡ್ತಾರೆ. ಆ ಆದೇಶವನ್ನು ಪ್ರಶ್ನಿಸಿ ಖರೀದಿದಾರರು ರಿಟ್ ಅಪೀಲ್ ಹೋಗ್ತಾರೆ. ಅಲ್ಲಿ ಹೈಕೋರ್ಟ್ ಡಿವಿಷನ್ ಬೆಂಚ್ ಹೇಳಿದ್ದು ಗ್ರಾಂಟ್ ಅನ್ನೋದಕ್ಕೆ ದಾಖಲೆ ಬೇಕು, ಕೇವಲ SC/ST ಸಮುದಾಯ ಅನ್ನೋದರಿಂದ ಗ್ರಾಂಟ್ ಆಗಿರಲ್ಲ, ಊಹೆ ಮತ್ತು ಅಂದಾಜಿನ ಮೇಲೆ PTCL ಅನ್ವಯಿಸೋದಕ್ಕೆ ಆಗಲ್ಲ. 46-47 ವರ್ಷಗಳ ನಂತರ ಭೂಮಿ ಕೇಳೋದು ಕಾನೂನು ಬಾಹಿರ. ದರ್ಖಾಸ್ತ್ ರಿಜಿಸ್ಟರ್ 1937-38ರ ದರ್ಖಾಸ್ತ್ ರಿಜಿಸ್ಟರ್ ಏನಿರುತ್ತೆ ಅದರ ಪ್ರಕಾರ ಈ ಭೂಮಿ ಉಚಿತ ಗ್ರಾಂಟ್ ಅಲ್ಲ, ಸಾರ್ವಜನಿಕ ಹರಾಜಿನಲ್ಲಿ ಮಾರಾಟವಾದ ಭೂಮಿ. ಅಂದರೆ ಇದಕ್ಕೆ PTCL ಕಾಯ್ದೆ ಅನ್ವಯಿಸುವಂಥದ್ದು ಬರಲ್ಲ. ಈ ಭೂಮಿಗೆ PTCL ಕಾಯ್ದೆ ಅನ್ವಯಿಸಲ್ಲ ಅಂಥೇಳಿ ತೀರ್ಪನ್ನು ನೀಡುತ್ತೆ. ಗ್ರಾಂಟನ್ನು ಸಾಬೀತು ಮಾಡುವ ಹೊಣೆ ಅರ್ಜಿದಾರರ ಮೇಲಿದೆ. ದಾಖಲೆ ಇಲ್ಲದೆ PTCL ಕಾಯ್ದೆಯನ್ನು ಬಳಸೋದಕ್ಕೆ ಆಗೋದಿಲ್ಲ. ಅತಿಯಾದ ವಿಳಂಬ ಇದ್ದರೆ ಪ್ರಕರಣ ಅಲ್ಲಿಗೆ ನಿಲ್ಲಬೇಕು. ಭೂಮಿ ಮಾರಾಟವಾದ ದಶಕಗಳ ನಂತರ ರಿಸಂಪ್ಷನ್ ಸಾಧ್ಯವಿಲ್ಲ ಅಂಥೇಳಿ ಅಪೀಲನ್ನು ಅಂಗೀಕರಿಸುತ್ತೆ. ಸಿಂಗಲ್ ಜಡ್ಜ್ ಆದೇಶವನ್ನು ರದ್ದು ಮಾಡಿ ಭೂಮಿಯನ್ನು ಮೂಲ ಮಂಜೂರಿದಾರರಿಗೆ ವಾಪಸ್ ಕೊಡಿಸೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಕೋರ್ಟ್ ಹೇಳುತ್ತೆ. ಸೊ ನೋಡಿದ್ರಲ್ಲ, ಈ ತೀರ್ಪಿನ ಪ್ರಕಾರ PTCL ಕೇಸನ್ನು ಹಾಕೋದಕ್ಕೆ ದಾಖಲೆ ಬೇಕು. 40-50 ವರ್ಷಗಳ ನಂತರ ಕೇಸ್ ಹಾಕಿದ್ರೆ ಕೇಸ್ ನಿಲ್ಲುವಂತಹ ಸಾಧ್ಯತೆ ಕಡಿಮೆ ಅನ್ನುವಂಥದ್ದು. ನಿಜವಾದ ಖರೀದಿದಾರರ ಹಕ್ಕುಗಳನ್ನು ಕೋರ್ಟು ರಕ್ಷಿಸುತ್ತೆ. PTCL ಆ್ಯಕ್ಟ್ನ ದುರುಪಯೋಗಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇಂತಹ ಇನ್ನಷ್ಟು ಕಾನೂನು ತೀರ್ಪುಗಳ ಸರಳ ವಿವರಣೆಗಾಗಿ ನಮ್ಮ ಚಾನಲ್ ಜೊತೆ ಇರಿ. ಥ್ಯಾಂಕ್ ಯು ಸೋ ಮಚ್.